ಯೆಶಾಯ 45ನೇ ಅಧ್ಯಾಯ 2ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಹೊಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನಾನು ನಿನ್ನ ಮುಂದೆ ಹೋಗುವೆನು, ನಿನ್ನ ಮುಂದೆ ಇರುವಂತಹ ದಿನ್ನೆಗಳನ್ನ ಸಮ ಮಾಡುವೆನು, ನಿನ್ನ ಮುಂದೆ ಇರುವಂತಹ ಎಲ್ಲ ಸಕಲ ವಿಧವಾದಂತಹ ಹೋರಾಟಗಳನ್ನ ನೀಗಿಸಿ ಬಿಡುವೆನು ಎಂದು ಆತನು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಇವತ್ತು ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ನಮಗೆ ವಿರೋಧವಾಗಿ ಅದೇನ್ ಮಾಡಲ್ಪಟ್ಟಿದೆ, ಕದಗಳು ಹಾಕಲ್ಪಟ್ಟಿದೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಮುಂದೆ ಇರುವಂತಹ ತಾಮ್ರದ ಕದಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ, ತೆಗೆದು ಬಿಡುವವರಾಗಿದ್ದಾರೆ. ಎಲ್ಲ ಕಬ್ಬಿಣದ ಅಗುಳಿಗಳನ್ನ ಕರ್ತನು ಮುರಿದಾಕಿ ಬಿಡುವವನಾಗಿದ್ದಾನೆ. ನಮ್ಮ ಮಾರ್ಗಗಳಲ್ಲಿ ಇರುವಂತಹ ದಿನ್ನೆಗಳನ್ನ ದೇವರು ಸರಿಪಡಿಸುವವರಾಗಿದ್ದಾರೆ. ಇವತ್ತು ನಾವು ಜಯವನ್ನ ಹೊಂದಿಕೊಳ್ಳಲಿಕ್ಕೆ ಯಾವೆಲ್ಲ ಕಾರ್ಯಗಳು ಅಡೆತಡೆ ಮಾಡ್ತಾ ಇವೆ, ಆ ಕಾರ್ಯಗಳನ್ನ ದೇವರಿಗೆ ಒಪ್ಪಿಸಿಕೊಡಬೇಕು. ದೇವರೇ, ನನ್ನ ಜೀವಿತದಲ್ಲಿ ಒಂದು ಹೋರಾಡಿಕೊಂಡಿರುವಂತದ್ದಾಗಿದೆ, ತಾಮ್ರದ ಕದ ಹೋರಾಟ ಮಾಡಿಕೊಂಡಿರುವಂತದ್ದಾಗಿದೆ, ಕಬ್ಬಿಣದ ಅಗುಳಿ ಹೋರಾಟ ಮಾಡಿಕೊಂಡಿರುವಂತದ್ದಾಗಿದೆ. ಇದನ್ನ ನನ್ನ ಜೀವಿತದಿಂದ ನೀನು ತೆಗೆದಾಕು. ನನ್ನ ಮಾರ್ಗಗಳಲ್ಲಿ ಇರುವಂತಹ, ನನ್ನ ರಸ್ತೆಗಳಲ್ಲಿ ಇರುವಂತಹ ಎಲ್ಲ ದಿನ್ನೆಗಳನ್ನ ನೀನು ಸಮ ಮಾಡು, ನನ್ನ ಮಾರ್ಗಗಳನ್ನು ನೀನು ಸರಿಪಡಿಸಿ ಅಂತ ಹೇಳುವಾಗ ಕರ್ತನ ನಮ್ಮ ಮಾರ್ಗಗಳನ್ನು ಸರಿಪಡಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸೈತಾನನು ನಮ್ಮ ಮುಂದೆ ಮುಚ್ಚಲ್ಪಟ್ಟಂತಹ ಬಾಗಿಲುಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ, ತೆಗೆಯುವವರಾಗಿದ್ದಾರೆ. ಸೈತಾನನು ಇವತ್ತು ನಾವು ಜಯವನ್ನ ಹೊಂದಿಕೊಳ್ಳಬಾರದು ಎಂದು ಹೇಳಿ ಮುಚ್ಚಿಟ್ಟಿರುವಂತಹ ಕಾರ್ಯಗಳನ್ನ ದೇವರು ನಮಗೆ ಒದಗಿಸಿ ಕೊಡುವವರಾಗಿದ್ದಾರೆ. ನಾವು ಇವತ್ತು ಅನೇಕ ಸಮಯಗಳಲ್ಲಿ ನಾವು ನೋಡ್ತೇವೆ, ಒಂದು ಸೋಲಿನ ಹಾದಿಗಳಲ್ಲಿ ನಡೆದು ಹೋಗುವಾಗ ನಾವು ಯೋಚಿಸ್ತೇವೆ, ಈ ಒಂದು ಸೋಲಿನ ಮಾರ್ಗ ಯಾಕೆ ನನ್ನ ಜೀವಿತದಲ್ಲಿ ಹೋರಾಡಿಕೊಳ್ತಾ ಇದೆ, ಈ ಒಂದು ದಿನ ಯಾಕೆ ನನ್ನ ಮುಂದೆ ನಿಂತುಕೊಂಡಿದೆ, ಈ ಒಂದು ಹಳ್ಳವನ್ನ ನಾನು ದಾಟಿ ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಅನೇಕ ವಾರ್ತೆ ನಾವು ಯೋಚಿಸುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಇಸ್ರಾಯೇಲರೊಂದಿಗಿನಂತಹ ದೇವರು, ಯಾಕೋಬನೊಂದಿಗಿನಂತಹ ದೇವರು ಇವತ್ತು ನಮ್ಮೊಂದಿಗಿರುವಾಗ ನಮ್ಮ ಮುಂದೆ ಇರುವಂತಹ ತಾಮ್ರದ ಕದಗಳನ್ನು ತೆಗೆದುಕೊಡುವವನಾಗಿದ್ದಾನೆ. ಕಬ್ಬಿಣದ ಅಗುಳಿಗಳನ್ನ ಆತನು ಮುರಿದಾಕಿ ಬಿಡುವವನಾಗಿದ್ದಾನೆ. ನಮ್ಮ ಮಾರ್ಗಗಳಲ್ಲಿ ಇರುವಂತಹ ದಿನ್ನೆಗಳನ್ನ ಸರಿಪಡಿಸಿ ನಾವು ಸಮವಾಗಿ ನಡೆದು ಹೋಗುವಂತೆ ಕರ್ತನು ಸರಿ ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರ ಮಾರ್ಗಗಳಲ್ಲಿರುವಂತಹ ದಿನ್ನೆಗಳನ್ನು ಸರಿಪಡಿಸಿ, ತಾಮ್ರದ ಕದಗಳನ್ನ ಹೊಡೆದು ಕಬ್ಬಿಣದ ಅಗುಳಿಗಳನ್ನು ನೀನು ಮುರಿದಾಕಿ ನಿನ್ನ ಜನರಿಗೆ ಒಂದು ಜಯ ಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.